ಕರುನಾಡ ಕಲ್ಪವೃಕ್ಷ ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ. ತೆಂಗಿನಲ್ಲಿ ಕಂಡುಬರುವ ತಂಜಾವೂರು ಸೊರಗು ರೋಗ ಅಂದರೆ ಅಣಬೆ ರೋಗ ಹಾಗೂ ಕಾಂಡ ಸೋರುವ ರೋಗ ಕುರಿತು ಪ್ರಾದೇಶಿಕ ತೆಂಗು ಅಭಿವೃದ್ಧಿ ಮಂಡಳಿಯ ತೆಂಗು ಅಭಿವೃದ್ಧಿ ಅಧಿಕಾರಿ ಡಾ ಇಂದುಶ್ರೀ ಚವಾಣ್ ಅವರೊಡನೆ ಸಂದರ್ಶನ ಕೇಳಿ. ಪ್ರಾಯೋಜಿತ ಕಾರ್ಯಕ್ರಮ ಕರುನಾಡ ಕಲ್ಪವೃಕ್ಷ. ನಮಸ್ಕಾರ ಡಾಕ್ಟರ್ ಇಂದುಶ್ರೀ ಚವಾಣ್ ಅವರೇ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ತೆಂಗಿನಲ್ಲಿ ಕಂಡುಬರುವಂತಹ ತಂಜಾವೂರು ಸೊರಗು ರೋಗ ಅಂದ್ರೆ ಅಣಬೆ ರೋಗ ಅಂತ ಕರೀತಾರೆ, ಹಾಗೇನೆ ತೆಂಗಿನಲ್ಲಿ ಕಾಂಡ ಸೋರುವ ರೋಗ, ಈ ಎರಡು ವಿಷಯಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಒದಗಿಸಿಕೊಡಲು ತಾವು ಬಂದಿದ್ದೀರಾ. ತಮಗೆ ಆದರದ ಸ್ವಾಗತ. ನಮಸ್ಕಾರ ಸರ್. ತಂಜಾವೂರು ಸೊರಗು ರೋಗ, ಯಾಕೆ ಇದಕ್ಕೆ ಈ ಒಂದು ಹೆಸರು ಬಂತು ಅಂತೀರಾ ತಾವು? ಮೊದಲು ಈ ರೋಗವು ತಂಜಾವೂರಿನ ತೀರ ಪ್ರದೇಶಗಳಲ್ಲಿ ಕಂಡುಬರ್ತಿತ್ತು, ಆದ್ದರಿಂದ ಇದರ ಹೆಸರು ತಂಜಾವೂರು ಸೊರಗು ಎಂದು ಕರೀತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೋಗವು ತಮಿಳುನಾಡು ಮತ್ತು ಕರ್ನಾಟಕದ ತೆಂಗು ಬೆಳೆಯುವ ಬಹುತೇಕ ಪ್ರದೇಶಗಳಲ್ಲಿ ಕಂಡುಬರ್ತಿದೆ. ಈ ರೋಗಕ್ಕೆ ಕಾರಣವಾದಂತಹ ಒಂದು ಪ್ರಮುಖ ಸೂಕ್ಷ್ಮಾಣುಜೀವಿ ಯಾವುದು ಅಂತೀರಾ? ಈ ರೋಗವು ಪ್ರಮುಖವಾಗಿ ಗ್ಯಾನೋಡರ್ಮಾ ಲೂಸಿಡಮ್ ಎಂಬ ಶಿಲೀಂಧ್ರದ ಮೂಲಕ ಬರುತ್ತದೆ. ಈ ರೋಗವು ಹೆಚ್ಚಾಗಿ ಎಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಿರ್ತವೋ ಮರಗಳು, ಅಂತಹ ತೋಟದಲ್ಲಿ ಮತ್ತು ಅತಿ ಹೆಚ್ಚು ನೀರು ನಿಲ್ಲುವ ಪ್ರದೇಶಗಳಲ್ಲಿ ಕಂಡುಬರ್ತದೆ. ಮತ್ತು ಈ ರೋಗವು ಮರದಿಂದ ಮರಕ್ಕೆ ಮಣ್ಣು ಹಾಗೂ ನೀರಿನ ಮೂಲಕ ಹರಡುತ್ತದೆ. ಸರಿ ಇಂದುಶ್ರೀ ಅವರೇ, ನೀವು ಹೇಳಿದಂತಹ ಈ ಒಂದು ತಂಜಾವೂರು ಸೊರಗು ರೋಗ ಅಥವಾ ಅಣಬೆ ರೋಗ ಹೇಗೆ ಅದನ್ನು ನಾವು ಗುರುತಿಸುವುದು? ಯಾವ ಯಾವ ಲಕ್ಷಣಗಳನ್ನ ನಾವು ತೆಂಗಿನ ಮರದಲ್ಲಿ ಈ ರೋಗ ಬಂದಾಗ ಗಮನಿಸಬಹುದು ಅಂತೀರ ತಾವು? ಮೊದಲಿಗೆ ರೋಗ ಬಂದ ಮರದ ಕೆಳಭಾಗದ ಗರಿಗಳು ಅವು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಅವು ಒಣಗಿ ಹೋಗಿ ಮರದಲ್ಲಿ ಜೋತು ಬೀಳುತ್ತವೆ. ಈ ಶಿಲೀಂಧ್ರದಿಂದ ಬೇರು ಕೊಳೆತು ಹೋಗುತ್ತದೆ ಹಾಗೂ ಕಾಂಡದ ಬುಡದಿಂದ ಸುಮಾರು 3 ಅಡಿ ಎತ್ತರದಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದ ದ್ರವವು ಸೋರಿಕೆಯಾಗುತ್ತದೆ. ಅಂತಹ ಭಾಗದಲ್ಲಿನ ತೊಗಟೆ ಏನಿದೆ ಅದು ಸತ್ತು ಹೋಗುತ್ತದೆ ಮತ್ತು ಆ ಭಾಗದ ತೊಗಟೆಯು ಉದುರಿ ಹೋಗುತ್ತದೆ. ಈಗ ತೆಂಗಿನ ಮರಕ್ಕೆ ಈ ತರದ ಒಂದು ಅಣಬೆ ರೋಗದಿಂದ ಏನು ಹಾನಿಯಾಗಿ ಆ ಕಾಂಡದ ಮೇಲೆ ಇರುವಂತಹ ತೊಗಟೆ ಭಾಗ ಎಲ್ಲಾನು ಕೊಳೆತು ಸತ್ತು ಹೋಗುತ್ತೆ ಅಂತ ಹೇಳ್ತೀರಾ? ಆತರ ಆದಾಗ ಮರ ಬದುಕುಳಿಯುವಂತಹ ಪ್ರಮಾಣ ಕೂಡ ತುಂಬಾ ಕಡಿಮೆ ಅಲ್ವಾ? ಕಡಿಮೆ ಆಗುತ್ತದೆ. ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ರೈತರು ರೋಗವನ್ನು ಗುರುತಿಸಬೇಕಾಗುತ್ತೆ. ತಂಜಾವೂರು ಸೊರಗು ರೋಗ ಅಥವಾ ಅಣಬೆ ರೋಗವನ್ನ ನಿರ್ವಹಣೆ ಮಾಡುವಂತಹದ್ದು, ಹತೋಟಿ ಮಾಡುವಂತಹದ್ದು ಬಹಳ ಮುಖ್ಯ. ನೀವು ಹೇಳುವಂತಹ ಒಂದು ಲಕ್ಷಣಗಳನ್ನ ನೋಡಿದ್ದಾದ್ರೆ ತುಂಬಾ ಹಾನಿಯನ್ನು ಉಂಟು ಮಾಡುವಂತಹ ರೋಗ ಅಂತ ನಾವು ಹೇಳ್ಬೋದು. ಹೇಗೆ ಇದನ್ನ ಹತೋಟಿ ಮಾಡುವಂತಹ ಒಂದು ವಿಧಾನ ಹೇಗೆ ಅಂತೀರ ತಾವು? ಮೊದಲಿಗೆ ರೈತರು ತಮ್ಮ ಜಮೀನಿನಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು. ಇದಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸೂಕ್ತವಾದ ಬಸಿಗಾಲುವೆಯನ್ನು ನಿರ್ಮಿಸಬೇಕು. ಹಾಗೂ ರೋಗ ಬಂದ ಮರ ಏನಿದೆ ಅದನ್ನ ಬೇರೆ ಮರಗಳಿಂದ ಪ್ರತ್ಯೇಕಿಸಬೇಕು. ಅಂದ್ರೆ ಹೇಗೆ ಪ್ರತ್ಯೇಕಿಸೋದು? ಅಂದರೆ ಮರದ ಬುಡದಿಂದ ಸುಮಾರು 5 ರಿಂದ 6 ಅಡಿ ಅಂತರದಲ್ಲಿ 1 ಅಡಿ ಆಳ ಮತ್ತು 1 ಅಡಿ ಅಗಲದ ಗುಂಡಿಗಳನ್ನು ತೆಗೆಯಬೇಕು. ಅಂದ್ರೆ ವೃತ್ತಾಕಾರದಲ್ಲಿ ಮರದ ಸುತ್ತ ತೆಗೆಯಬೇಕು. ಹೌದು. ಅಂತಹ ಗುಂಡಿಗಳಲ್ಲಿ ರೈತರು ಏನ್ ಮಾಡ್ಬೇಕಂದ್ರೆ 1 ಲೀಟರ್ ನೀರಿಗೆ 3 ಗ್ರಾಂನಷ್ಟು ಕಾಪರ್ ಆಕ್ಸಿ ಕ್ಲೋರೈಡ್ ಅನ್ನುವ ಶಿಲೀಂಧ್ರ ನಾಶಕವನ್ನು ಬೆರೆಸಿ ದ್ರಾವಣವನ್ನು ಸಿದ್ಧಪಡಿಸಿಕೊಳ್ಬೇಕು. ಈ ರೀತಿ ಸಿದ್ಧಪಡಿಸಿದ ದ್ರಾವಣವನ್ನು ಸುಮಾರು 10 ಲೀಟರ್ ನಷ್ಟು ವೃತ್ತಾಕಾರದ ಗುಂಡಿ ಏನಿದೆ ಅಲ್ಲಿ ಸುರಿದು ಮಣ್ಣನ್ನು ಮುಚ್ಚಬೇಕು. ಹಾಗೆ ಬೋರ್ಡೋ ದ್ರಾವಣವನ್ನು ಕೂಡ ಬಳಸ್ತಾರಲ್ಲ ಈ ಒಂದು ರೋಗಕ್ಕೆ, ನಿಜಾನಾ? ಹೌದು, ಈ ರೋಗಕ್ಕೆ ಬೋರ್ಡೋ ದ್ರಾವಣವನ್ನು ಕೂಡ ಬಳಸಬಹುದು. ಎಷ್ಟರ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ? 1% ಪ್ರಮಾಣ. ಬಳಸುವಂತ ವಿಧಾನ ಹೇಗೆ? ಬೋರ್ಡೋ ದ್ರಾವಣ 1 ml ಬೋರ್ಡೋ ದ್ರಾವಣವನ್ನು 1 ಲೀಟರ್ ನೀರಿಗೆ ಬೆರೆಸಿ ಆ ಗುಂಡಿಯಲ್ಲಿ ಹಾಕಬೇಕು. ಇಂದುಶ್ರೀ ಅವರೇ, ಈ ತಂಜಾವೂರು ಸೊರಗು ರೋಗ ಅಂದ್ರೆ ಅಣಬೆ ರೋಗದ ಒಂದು ನಿರ್ವಹಣೆಯಲ್ಲಿ ಪೋಷಕಾಂಶಗಳ ಪಾತ್ರ ಕೂಡ ಬಹಳ ಮಹತ್ವವಾದದ್ದು ಅಂತಾರೆ, ನಿಜಾನಾ ಅದು? ಹೌದು. ಶಿಫಾರಸು ಮಾಡಿದ ಪ್ರಮಾಣದ ಗೊಬ್ಬರ 1 ಕೆಜಿ ಯೂರಿಯಾ, 1.5 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ 2 ಕೆಜಿ ಮೊರಾಟ ಪೊಟ್ಯಾಶ್ ಅನ್ನುವ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಮರಕ್ಕೆ 1 ವರ್ಷದಲ್ಲಿ ನೀಡ್ತಾ ಬರಬೇಕು. ಇದು ಮರಗಳ ಆರೋಗ್ಯಕ್ಕೆ ಸಹಾಯವಾಗುತ್ತದೆ. ಇದರ ಜೊತೆ 5 ಕೆಜಿ ಬೇವಿನ ಹಿಂಡಿಯನ್ನು ಸಹ ಕೊಡಬೇಕು. ಈ ಒಂದು ಅಣಬೆ ರೋಗಕ್ಕೆ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಕೂಡ ಬಳಸ್ತಾರೆ ಅಂತ ನಾವು ಕೇಳಿದೀವಿ. ಬಳಸುವುದಾದ್ರೆ ಅದನ್ನು ಹೇಗೆ ಬಳಸಬೇಕು, ಯಾವ್ದನ್ನು ಬಳಸಬೇಕು ಅಂತೀರಾ ತಾವು? ಒಂದು ಜೈವಿಕ ಶಿಲೀಂಧ್ರ ಅನ್ನುವ ಟ್ರೈಕೋಡರ್ಮಾ ಹಾರ್ಜೇನಿಯಂ ಅನ್ನೋದು ಇದೆ. ಆ ಶಿಲೀಂಧ್ರವನ್ನು 120 ಗ್ರಾಂನಷ್ಟು 50 ಕೆಜಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಮಣ್ಣಿನಲ್ಲಿ ತೇವಾಂಶ ಇರುವ ಸಂದರ್ಭದಲ್ಲಿ ಹಾಕುವುದರಿಂದ ಈ ರೋಗವನ್ನು ಹತೋಟಿಗೆ ತರಬಹುದು. ರೈತರು ಇಲ್ಲಿ ಒಂದು ನೆನ್ಪಿಟ್ಕೋಬೇಕಾದ ಅಂಶ ಏನಂದ್ರೆ
ಜೈವಿಕ ಶಿಲೀಂಧ್ರವನ್ನು ಮಣ್ಣಿಗೆ ಹಾಕಿದಾಗ 30 ದಿನಗಳ ಅವಧಿಯಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಬಾರದು, ಅಂದ್ರೆ ಮಣ್ಣಿಗೆ ಸೇರಿಸಬಾರದು. ಹೌದು. ಮತ್ತೆ ತೆಂಗಿನಲ್ಲಿ ಅಂತರ ಬೆಳೆಗಳನ್ನು ಬೆಳೆಯುವುದರಿಂದ ಈ ರೋಗವನ್ನು ನಿರ್ವಹಣೆ ಮಾಡುವಲ್ಲಿ ಸಹಾಯ ಆಗತ್ತಾ? ಹೌದು, ಬಾಳೆಯನ್ನು ಅಂತರ್ ಬೆಳೆಯಾಗಿ ಬೆಳೆಯುವುದರಿಂದ ಈ ರೋಗವನ್ನು ಹತೋಟಿ ಮಾಡಬಹುದು ಮತ್ತು ಹಸಿರು ಗೊಬ್ಬರದ ಬೆಳೆಗಳೇನಿದ್ದಾವೆ ಅವುಗಳನ್ನು ಸಹ ಬೆಳೆಯಬಹುದು. ಡಾಕ್ಟರ್ ಇಂದುಶ್ರೀ ಅವರೇ, ತೆಂಗಿನಲ್ಲಿ ಕಂಡುಬರುವಂತಹ ಎರಡನೇ ಪ್ರಮುಖ ರೋಗ ಅಂತಂದ್ರೆ ತೆಂಗಿನ ಕಾಂಡ ಸೋರುವ ರೋಗ, ಅಂದ್ರೆ ಸ್ಟೆಮ್ ಬ್ಲೀಡಿಂಗ್ ಅಂತ ನಾವು ಕರೀತೀವಿ. ಈ ಒಂದು ರೋಗದ ಲಕ್ಷಣಗಳನ್ನ ಯಾವ ತರ ಗುರುತಿಸಬಹುದು ಅಂತೀರಾ? ಹಾಗೆ ಇದರ ಹತೋಟಿ ಕ್ರಮಗಳನ್ನ ಹೇಗೆ ಮಾಡಬೇಕು ಅಂತೀರಾ ತಾವು? ಮೊದಲನೇದಾಗಿ ಈ ರೋಗವು ಥಿಲಾವಿಯಾಪ್ಸಿಸ್ ಪ್ಯಾರಾಡಾಕ್ಸ್ ಅನ್ನುವ ಶಿಲೀಂಧ್ರದಿಂದ ಬರುತ್ತದೆ. ಅತಿ ಹೆಚ್ಚಾಗಿ ಬಿಸಿಲು ಬೀಳುವ ಪ್ರದೇಶ ಅಥವಾ ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ನಿಲ್ಲುವ ಪ್ರದೇಶದಲ್ಲಿ ಹಾಗೂ ಪೋಷಕಾಂಶಗಳ ಕೊರತೆಯಿಂದ ಬಳಲುವ ಮರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಮೊದಲಿಗೆ ಕಾಂಡದ ಕೆಳಭಾಗದಲ್ಲಿ ತೊಗಟೆಯಿಂದ ಕೆಂಪು ಮಿಶ್ರಿತ ಕಂದು ಬಣ್ಣದ ರಸ ಸೋರು ಮಚ್ಚೆಗಳು ಕೂಡಿಕೊಂಡು ಕಾಂಡದ ಮೇಲೆ ಅಗಲವಾದ ಕಲೆಗಳನ್ನು ಉಂಟು ಮಾಡುತ್ತವೆ. ಈ ರೀತಿ ಹೊರಸೂಸಿದ ರಸ ಏನಿರುತ್ತೆ ಕ್ರಮೇಣ ಒಣಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ರೋಗದ ತೀವ್ರತೆ ಹೆಚ್ಚಾದಂತೆ ರಸ ಸೋರಿದ ಕಲೆಗಳು ಮೇಲ್ಮುಖವಾಗಿ ಕಾಂಡದ ಮೇಲೆ ಹರಡುತ್ತಾ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಕೊಂಬೆಗಳ ಗಾತ್ರವು ಸಣ್ಣದಾಗುತ್ತೆ ಮತ್ತು ಗರಿಗಳ ಉತ್ಪಾದನೆಯ ಕ್ಷಮತೆಯು ಕೂಡ ಕ್ಷೀಣಿಸುತ್ತದೆ. ಈ ರೀತಿ ರೋಗಗ್ರಸ್ತ ಮರಗಳಿದೆ ಅದರಲ್ಲಿ ಹರಳು ಮತ್ತು ಕಾಯಿಗಳು ಸಹ ಉದುರಲು ಪ್ರಾರಂಭಿಸುತ್ತದೆ. ಇಷ್ಟೆಲ್ಲ ಹಾನಿ ಮಾಡುವಂತಹ ಒಂದು ತೆಂಗಿನ ಕಾಂಡ ಸೊರಗುವ ರೋಗ ಅಂದ್ರೆ ಸ್ಟೆಮ್ ಬ್ಲೀಡಿಂಗ್ ಅನ್ನ ನಿರ್ವಹಣೆ ಮಾಡುವಂತಹ ಒಂದು ವಿಧಾನ ಹೇಗೆ? ಮೊದಲಿಗೆ ರೈತರು ಈ ರೋಗವನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿ ರೋಗಕ್ಕೆ ತುತ್ತಾದ ಕಾಂಡದ ಮೇಲ್ಭಾಗ ಏನಿದೆ ಅದನ್ನು ಹರಿತವಾದ ಕತ್ತಿಯ ಸಹಾಯದಿಂದ ಕೆತ್ತಿ ತೆಗೆಯಬೇಕು. ಕೆತ್ತಿ ತೆಗೆದ ಭಾಗಕ್ಕೆ 5% ಹೆಕ್ಸಾಕೊನಜೋಲ್ ಅನ್ನು ಲೇಪನ ಮಾಡಬೇಕು. ಕೆತ್ತಿ ತೆಗೆದ ಮರದ ತೊಗಟೆ ಏನಿರುತ್ತೆ ಅದನ್ನು ಸಹ ಸುಡಬೇಕು. ಇದರಿಂದ ರೋಗ ಏನಿದೆ ಅದು ಹರಡುವುದು ತಪ್ಪಿಸಬಹುದು. ಈ ರೋಗದ ಹಾವಳಿ ಹೆಚ್ಚಾದಾಗ ಬೇರಿನ ಮುಖಾಂತರ ಕೂಡ ಕೀಟನಾಶಕವನ್ನ ಅಥವಾ ರೋಗನಾಶಕವನ್ನ ಕೊಡ್ತಾರೆ ಅಂತ ನಾವು ಕೇಳಿದ್ವಿ. ಹೇಗೆ ಕೊಡುವುದು, ಯಾವುದನ್ನು ಕೊಡುವುದು ಅಂತೀರ ತಾವು? ಔಷಧೋಪಚಾರ ಬೇರಿನ ಮೂಲಕ 2 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಅನ್ನೋ ಶಿಲೀಂಧ್ರ ನಾಶಕ ಏನಿದೆ ಅದನ್ನು 100 ಮಿಲಿಲೀಟರ್ ನೀರಿಗೆ ಬೆರೆಸಿ ಪ್ರತಿ ಮರಕ್ಕೆ ಬೇರಿನ ಮೂಲಕ ಕೊಡಬೇಕಾಗುತ್ತೆ. ಇದು 3 ತಿಂಗಳಿಗೆ ಒಮ್ಮೆ ಅಂದರೆ ವರ್ಷಕ್ಕೆ 4 ಬಾರಿ ಔಷಧಿಯನ್ನು ರೈತರು ಕೊಡಬೇಕು. ಅಥವಾ 2 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು ತಯಾರಿಸಿ 40 ಲೀಟರ್ನಷ್ಟು ದ್ರಾವಣ ಏನಿದೆ ಅದನ್ನು ಮರದ ಬುಡಕ್ಕೆ ಸುರಿಯುವುದರಿಂದ ಈ ರೋಗದ ಹತೋಟಿ ಮಾಡಬಹುದು. ಇಂದುಶ್ರೀ ಅವರೇ, ಬೇರಿನ ಮುಖಾಂತರ ಈ ಒಂದು ಶಿಲೀಂಧ್ರ ನಾಶಕಗಳನ್ನು ಕೊಡಬೇಕಾದ್ರೆ ವೈಜ್ಞಾನಿಕವಾಗಿ ಯಾವ ತರ ಕೊಡುವುದು ಅಂತಿರತ್ತವು? ಕಿರು ಬೆರಳು ಗಾತ್ರದ ಕಂದು ಬಣ್ಣದ ಬೇರನ್ನು ಆಯ್ಕೆ ಮಾಡಿಕೊಳ್ಬೇಕು. ಒಂದು ಅರ್ಧ ಕೆಜಿ ಹಿಡಿಯುವ ಪಾಲಿಥೀನ್ ಚೀಲದಲ್ಲಿ 100 ಮಿಲಿಲೀಟರ್ ನೀರಿಗೆ 2 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಅನ್ನುವ ಶಿಲೀಂಧ್ರನಾಶಕವನ್ನು ಬೆರೆಸಬೇಕು. ಬೆರೆಸಿದ ನಂತರ ಬೇರನ್ನು ಓರೆಯಾಗಿ ಕತ್ತರಿಸಿ ಆ ಪಾಲಿಥೀನ್ ಚೀಲ ಏನಿದೆ ಅದರ ಒಂದು ಮೂಲೆಗೆ ತಾಗುವಂತೆ ಔಷಧಿಯ ಒಳಗೆ ಇಡಬೇಕು. ಬೇರಿಗೆ ಔಷಧಿ ಕಟ್ಟಿದ 24 ಗಂಟೆಗಳಲ್ಲಿ ಬೇರು ಔಷಧಿಯನ್ನು ಹೀರಿಕೊಳ್ಳುತ್ತದೆ. ಹೀರಿಕೊಳ್ಳದೆ ಹೋದಲ್ಲಿ ಮತ್ತೊಂದು ಬೇರಿಗೆ ಕಟ್ಟಬೇಕು. ಪುನಃ ಮಾರನೇ ದಿನ ನೋಡಿ ಅದನ್ನ ಬೇರನ್ನ ಬದಲಿಸಬೇಕು. 24 ಗಂಟೆಗಳ ನಂತರ. ರೈತರ ತೆಂಗಿನ ತೋಟಗಳಲ್ಲಿ ನೋಡೋದಾದ್ರೆ ತಂಜಾವೂರು ಸೊರಗುರೋಗ ಆಗಿರಬಹುದು ಅಥವಾ ಒಂದಲ್ಲ ಒಂದು ರೀತಿಯ ಕೀಟ ರೋಗಗಳ ಬಾಧೆ ಸದಾ ರೈತರ ಒಂದು ತೋಟಗಳಲ್ಲಿ ನಾವು ದಿನ ಗಮನಿಸ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ನಿಮ್ಮಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕು ಅಂದ್ರೆ ಹೇಗೆ ನಿಮ್ಮನ್ನು ಸಂಪರ್ಕ ಮಾಡುವಂತಹದ್ದು? ಯಾವ ಒಂದು ಸಂಪರ್ಕ ಸಂಖ್ಯೆಯಿಂದ ನಿಮ್ಮನ್ನು ಸಂಪರ್ಕ ಮಾಡಬಹುದು ಅಂತೀರ ತಾವು? ಸಂಪರ್ಕ ಸಂಖ್ಯೆ ಹೀಗಿದೆ: 08026593750. ಡಾಕ್ಟರ್ ಇಂದುಶ್ರೀ ಚವ್ಹಾಣ್ ಅವರೇ, ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ತಾವು ಇದುವರೆಗೆ ತೆಂಗಿನಲ್ಲಿ ಕಂಡುಬರುವಂತಹ ತಂಜಾವೂರು ಸೊರಗುರೋಗ ಅಂದ್ರೆ ಅಣಬೆ ರೋಗ ಹಾಗೂ ಕಾಂಡ ಸೋರುವ ರೋಗ ಈ 2 ವಿಷಯಗಳ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದೀರಾ. ಇದುವರೆಗೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿಯ ಕರುನಾಡ ಕಲ್ಪವೃಕ್ಷ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದುವರೆಗೆ ತೆಂಗಿನಲ್ಲಿ ಕಂಡುಬರುವ ತಂಜಾವೂರು ಸೊರಗು ರೋಗ ಅಂದರೆ ಅಣಬೆ ರೋಗ ಹಾಗೂ ಕಾಂಡ ಸೋರುವ ರೋಗ ಕುರಿತು ಪ್ರಾದೇಶಿಕ ತೆಂಗು ಅಭಿವೃದ್ಧಿ ಮಂಡಳಿಯ ತೆಂಗು ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಇಂದುಶ್ರೀ ಚವ್ಹಾಣ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶನ ಹಾಗೂ ಕಾರ್ಯಕ್ರಮದ ನಿರ್ವಹಣೆ ಕೃಷ್ಣಪ್ಪ ಕೆವಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ
ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.